ಶಿವಲಿಂಗೇಗೌಡರನ್ನ ದ್ರೋಹಿ ಅಂತ ಜೆಡಿಎಸ್ ನಾಯಕರು ಕರೆದಿದ್ರು. ಆ ಜೆಡಿಎಸ್ ನಾಯಕರ ಆರೋಪಕ್ಕೆ ಶಿವಲಿಂಗೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ನನಗೂ ನಿಮ್ಮ ತರ ಮಂತ್ರಿ ಆಗಬೇಕು ಅನ್ನೋ ಆಸೆ ಇದೆ, ಅದಕ್ಕೆ ನಾನು ಕಾಂಗ್ರೆಸ್ಗೆ ಹೋಗಿದ್ದು. ಕಾಂಗ್ರೆಸ್ ಸೇರ್ಪಡೆ ಆಗಿರೋದ್ರಲ್ಲಿ ತಪ್ಪೇನಿದೆ? ಅಂತದ್ರಲ್ಲಿ ಮೋಸ ದ್ರೋಹ ಏನಿದೆ? ಪಾರ್ಟಿ ಬಿಟ್ಟು ಹೋಗ್ಬಿಟ್ರೆ ಅದು ದ್ರೋಹ ಆಗತ್ತಾ? ನೀವ್ಯಾಕೆ ಬಿಜೆಪಿ ಜೊತೆ ಹೋದ್ರಿ? ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರನ್ನ ತುಂಬಿಸ್ತೀನಿ, ಅದಕ್ಕೋಸ್ಕರನೇ ಕಾಂಗ್ರೆಸ್ಗೆ ಹೋಗಿದ್ದು ಅಂತ ಶಿವಲಿಂಗೇಗೌಡರು ಮಾತಾಡಿದ್ದಾರೆ. ನಾವು ಸಾಯೋವರೆಗೂ MLA ಆಗೇ ಇರಬೇಕಾ? ಸುಮ್ಮನೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ ಅಂತ ಜೆಡಿಎಸ್ ನಾಯಕರ ಆರೋಪಕ್ಕೆ ಶಿವಲಿಂಗೇಗೌಡರು ತಿರುಗೇಟನ್ನ ಕೊಟ್ಟಿದ್ದಾರೆ. ಮೊನ್ನೆ ಜೆಡಿಎಸ್ನ ಅತಿ ದೊಡ್ಡ ಸಮಾವೇಶ ನಡೀತಲ್ಲ, ಅದರಲ್ಲಿ ರೇವಣ್ಣ ಸೇರಿದಂತೆ ಇತರ ನಾಯಕರುಗಳು ಶಿವಲಿಂಗೇಗೌಡರನ್ನ ದ್ರೋಹಿ ಹಂಗೆ ಹಿಂಗೆ ಅಂತ ಕರೀತಾ ಇದ್ರು. ಅದಕ್ಕೆ ಶಿವಲಿಂಗೇಗೌಡರು ಮಾತಾಡಿದ್ದಾರೆ. ತಾಲೂಕಿನ ಎಲ್ಲಾ ಕೆರೆಗಳಿಗೂ ನೀರು ಕೊಡಕ್ಕೂ ಅಂತ ಕೆಲಸ ಮಾಡ್ತೀನಿ, ನನಗೆ ಗೊತ್ತಿದೆ ಅದು ಹೋರಾಟ. ಅದಕ್ಕೋಸ್ಕರಲೇ ಕಾಂಗ್ರೆಸ್ಗೆ ಹೋಗಿದ್ದು. ಇವ್ರದಂತೂ ಬರಲ್ಲ, ಗ್ಯಾರಂಟಿ ಕಾಂಗ್ರೆಸ್ ಬರುತ್ತೆ ಸರಿಯಾ. ಆ ಕಡೆಗೆ ನೆಗದ್ರೆ ಇಲ್ಲಿ ಏನೇನ್ ಕೆಲಸ ಆಗಬೇಕೋ ಅವೆಲ್ಲ ಆತವೆ. ಸಿದ್ದರಾಮಣ್ಣ ಮೊದ್ಲೇ ನನಗೆ ದುಡ್ಡು ಕೊಡ್ತಿದ್ದ ಚೆನ್ನಾಗಿ, ಈಗೆಲ್ಲ ಕೊಡ್ತಾರೆ. ಅಂತ ಮಂತ್ರಿಗಿರಿ ಕೊಟ್ರತ್ತ ಅದನ್ನು ಇದಾದಂಗ ಆಗತ್ತ ಅಕ್ಷಿಕೆರಲ್ಲಿ ಅಂತ ಹೇಳಿ ಹೋರಾಟ ಮಾಡೋಕ್ಕೋಸ್ಕರಲೇ ಕಾಂಗ್ರೆಸ್ ಹೋಯ್ತು. ಇನ್ನೇ ನಿಮ್ ಜೊತೆಲ್ಲ ಕೂತ್ಕೊಂಡು ಬಾಲೇರ್ಕೊಂಡ್ಬಿಡೋಣ. ನೀವ್ ಯಾವ್ದಾರ ಇದ್ ಬಿದ್ದಂಗೆ ಯಾವ್ದಾರ ಸರ್ಕಾರ ಬಂದ್ರೆ ಇನ್ನೇನು ಒಂದ ಎರಡ ಕೊಡ್ತಾರೆ JDSಗೆ, ರೆಡಿ ಇರ್ತಾರೆ ರೇವಣ್ಣರು. ಇನ್ನೊಂದು ಎರಡು ಮುಗೀತು. ಇನ್ಯಾಕೆ ನಾವು ಸಾಯವರೆಗೂ ಬರೀ MLA ಇರಕ್ಕೆ ಹೋಗ್ಬೇಕಲ್ಲಿ? ಹೌದು, ನನಗೂ ಆಸೆ ಇದೆ, ನಿಮ್ಗೆ ಹೆಂಗಿದೆಯೋ ನನಗೂ ಇದೆ. ನಾನು ಮಂತ್ರಿ ಆಗ್ಬೇಕು ಅಂತಾನೆ ಹೋಗಿರೋದು. ನಾನು ಮಂತ್ರಿ ಆಗ್ಬೇಕು ಅಂತಾನೆ ಹೋಗಿರೋದ್ರಿ.